ಅದಕ್ಕೆ ಕೇಳ್ತಾ ಇದ್ದೀನಿ, ಮನೆ ಯಾರ ಹೆಸರಲ್ಲಿದೆ? ನಿಮ್ಮ ಹೆಸರಲ್ಲೋ ಮಗಳ ಹೆಸರಲ್ಲೋ? ಮೂವಿ ನೋಡ್ಬೇಕು ಅಂತ ಹಠ ಮಾಡ್ತೀಯ. ಕರ್ಕೊಂಡ್ ಬಂದ್ರೆ ಇಂಟರ್ವೆಲ್ ಮುಂಚೆನೆ ಅದ್ಬೇಕು ಇದ್ಬೇಕು ಅಂತ ಗಲಾಟೆ ಮಾಡ್ತೀಯ. ಏನ್ ಕೊಡ್ತೀನೋ ಅದನ್ನ ತಗೋಬೇಕು. ಇಷ್ಟ ದಿನ ಕೇಳಿದಲ್ಲ ಕೊಡಿಸ್ಬಿಟ್ಟಿದ್ದೆ ನೋಡು. ಏನ? ಏನಿಲ್ಲ ಅಮ್ಮ, ನೀನೇನ್ ಕೊಡ್ಸಿ ಅದೇ ತಿಂತೀನಿ. ಇವ್ರ ದೊಡ್ಡಸ್ಗೆ ತೋರ್ಸ್ಕೊಡೋದಕ್ಕೆ ಮೂವಿ ಕರ್ಕೊಂಡ್ ಬಂದ್ಬಿಡೋದು. ತಿಂಡಿ ಖರ್ಚೆಲ್ಲ ನಮ್ ತಲೆ ಮೇಲೆ ಹಾಕ್ಬಿಡೋದು. ಅಮ್ಮ ನಂಗೊಂದು ಕ್ಯಾರಮೆಲ್ ಪಾಪ್ಕಾರ್ನ್ ಅಷ್ಟೇ. ನಡಿ ಸುಮ್ನೆ. ಓಹೋ ಅದ್ ಸರಿ, ನೀವ್ ಯಾಕೆ ನನ್ನ ಮದ್ವೆಗೆ ಒಪ್ಕೊಂಡ್ರಿ? ಈಗಿನ ಕಾಲದಲ್ಲಿ ಒಂದು ಹುಡುಗಿ ಮದುವೆ ಆಗಬೇಕು ಅಂದರೆ ಆಸ್ತಿ ಅಂತಸ್ತು ಕೊಡೋದು ತಗೊಳ್ಳೋದು ಎಲ್ಲನೂ ನೋಡಿ ಒಪ್ಕೋತಾರೆ. ಅಂಥದ್ರಲ್ಲಿ ಅದು ಯಾವುದೂ ಇಲ್ಲ ಅಂತ ಗೊತ್ತಾದ ಮೇಲೂ ನೀವು ನನ್ನ ಮೆಚ್ಚಿ ಮದುವೆ ಆಗೋದಕ್ಕೆ ಓಕೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ನೀವು ನಂಗೆ ಇಷ್ಟ ಆದ್ರಿ. ಅದು ಅಲ್ಲದೆ ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಹುಡುಗಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ಹೇಳಿ? ಓಕೆ, ನಮ್ಮ ಮಹಾಲಕ್ಷ್ಮಿಗೆ ಏನಂದ್ರೆ ತುಂಬ ಇಷ್ಟ? ಇದೇನು ಇಷ್ಟು ಯೋಚನೆ ಮಾಡ್ತಾ ಇದೆಯಾ? ನಾನು ನಿನ್ಗೆ ಏನು ಇಷ್ಟ ಅಂತ ಕೇಳಿದಷ್ಟೇ. ಅಮ್ಮನ ಇಷ್ಟನೋ ತಂಗಿರ ಇಷ್ಟ ಏನು ಅಂತ ಕೇಳಿದಿದ್ರೆ ಪಟ್ಟಂತ ಹೇಳ್ಬಿಡ್ತಿದ್ದೆ. ನನ್ನ ಇಷ್ಟ ಏನು ಅಂತ ಕೇಳಿದ್ರಲ್ವಾ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇಷ್ಟ ಕಷ್ಟಗಳೆಲ್ಲ ಏನೂ ಇಲ್ಲ. ನೀವಿಡೋ ಹೆಜ್ಜೆ ಜೊತೆಗೆ ಹೆಜ್ಜೆ ಇಡ್ತಾ ಮುಂದಕ್ಕೆ ಹೋಗ್ತಿರೋದು ಅಷ್ಟೇ. ಫಿಲಾಸಫಿ ಎಲ್ಲ ಬೇಡ, ನಿಮ್ಗೆ ಏನಂದ್ರೆ ಖುಷಿ? ನನಗೆ SPB ಅವ್ರ ಸಾಂಗ್ ಕೇಳಿದ್ರೆ ಇತ್ತ ಅನ್ಸುತ್ತೆ. ಅಡುಗೆ ಮಾಡೋದು, ಏನಾದರೂ ಇಷ್ಟವಾಗಿರೋ ಊಟ ತಿನ್ನೋದು ಖುಷಿ ಆಗತ್ತೆ. ಇದನ್ನೆಲ್ಲ ಖುಷಿ ಆಗೋ ಲಿಸ್ಟಿಗೆ ಸೇರಿಸ್ಕೋಬೋದು. ಅದು ಸರಿ, ನೀವು ಹೇಳಿ. ನನಗೂ SPB ಸಾಂಗ್ಸ್ ಅಂದರೆ ಇಷ್ಟ, ಬೈಕಲ್ಲಿ ರೈಡ್ ಹೋಗೋದಂದ್ರೆ ಇಷ್ಟ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ರನ್ನಿಂಗ್ ರೇಸ್ ಅಂದರೆ ಪ್ರಾಣ. ಓಕೆ, ಇಲ್ಲಿವರೆಗೂ ನೀವು ಯಾರನ್ನೂ ಲವ್ ಮಾಡಿಲ್ವಾ? ಸ್ಕೂಲಲ್ಲಿರೋವಾಗ ಒಬ್ಳನ್ನ ಲವ್ ಮಾಡಿದ್ದೆ, ಬಟ್ ಈ ಮುಖಕ್ಕೆ ಅವಳು ಒಂದಿನೂ ತಿರುಗಿ ನೋಡಲೇ ಇಲ್ಲ. ಅವಾಗ ನಾನು ನೋಡೋಕೆ ಅದೇ ಥರ ಇದ್ದೆ ಬಿಡಿ. ಆದರೆ ಲವ್ ಮಾಡಿನೇ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು, ಆಗಾಗಲಿಲ್ಲ. ಇವಾಗ ಮದುವೆ ಆಗಿರೋಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತೀನಿ. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂತೀರಾ? ಬನ್ನಿ. ನನಗೊಂದು ಕೋನ್ ಐಸ್ ಕ್ರೀಮ್, ನಿಮಗೆ? ಯಾವುದಾದ್ರೂ ಓಕೆ. ಕ್ಯಾಂಡಿ? ಅಣ್ಣ ಒಂದು ಕೋನ್ ಐಸ್ ಕ್ರೀಮ್, ಒಂದು ಕ್ಯಾಂಡಿ. ಓಕೆ ಅಣ್ಣ ಎಷ್ಟು? ಮೇಡಮ್ ಕೋನು 50 ರುಪೀಸು, ಕ್ಯಾಂಡಿ 40 ರುಪೀಸ್ ಮೇಡಮ್. ಐಸ್ ಕ್ರೀಮ್ ಅಂತ ನನ್ನ ಆಲ್ ಟೈಮ್ ಫೇವ್ರೆಟ್. ಒಂದ್ಸಲ ಮನೇಲೂ ಟ್ರೈ ಮಾಡಿದ್ದೆ ನಿಖಿಲ ಕೋಕಿಲನ್ ಜೊತೆ. ಆದರೆ ಏನಾಯ್ತು? ಹೋಯ್ತಾ? ಇಲ್ಲ, ಒಂದು ಮಟ್ಟಕ್ಕೆ ಬಂದಿತ್ತು. 10ಗೆ 7. ಅಣ್ಣ ಎಷ್ಟು ಹೇಳಿದ್ರಿ? ಮೇಡಮ್ 100 ರೂಪಾಯಿ. 100? ನೀವು ಹೇಳಿದ್ದು ಕೋನಿಗೆ 50, ಕ್ಯಾಂಡಿಗೆ 40, ಅಂದ್ರೆ 90 ಆಯ್ತಲ್ವಾ? ಮೇಡಮ್ ನಾನು 50-50 ಅಂತ ಹೇಳಿದ್ದು. ನೀವು ಆಗ್ಲೇ ಹೇಳಿದ್ದು 90 ರೂಪಾಯಿ. ಇವಾಗ 10 ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ? 10 ರೂಪಾಯಿಗೆ ಎಷ್ಟು ಮಾತಾಡ್ತೀರಾ ಮೇಡಮ್? ಅಣ್ಣ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ತಪ್ಪಾಗಿ ಮಾತಾಡ್ತಿರೋದು ನೀವು. ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ. 10 ರೂಪಾಯಿ ಬೇಕಾದ್ರೆ ಜಾಸ್ತಿ ಕೇಳಿ, ಆದರೆ ಸುಳ್ಳು ಹೇಳಬೇಡಿ. ₹10 ಬಗ್ಗೆ ಸುಳ್ಳು ಹೇಳಿದ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾಳೆ. ಇನ್ನು ನಾನು ವರದಕ್ಷಿಣೆ ಎಲ್ಲದ್ರ ಬಗ್ಗೆ ಸುಳ್ಳು ಹೇಳಿದ್ದೀನಿ. ಅದೇನಾದರೂ ಗೊತ್ತಾದರೆ ಅಷ್ಟೇ ಕತೆ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ದುಡ್ಡು ಕೊಡಿ. 100 ರೂಪಾಯಿನೇ ಕೊಡಿ. ತಗೊಳ್ಳಿ ಅಣ್ಣ, 100 ರೂಪಾಯಿನೇ ಇಟ್ಕೊಳ್ಳಿ.
ಆದರೆ ಇನ್ನು ಮುಂದೆ ಸುಳ್ಳು ಹೇಳೋ ಅಭ್ಯಾಸನ ಬಿಟ್ಬಿಡಿ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಐಸ್ ಕ್ರೀಮ್ನ ಎಕ್ಸ್ಚೇಂಜ್ ಮಾಡೋಣವಾ? ಯಾಕೆ? ಏನಿಲ್ಲ, ಇನ್ಮೇಲೆ ಜೀವನ ಅಂದರೆ ಹೀಗೆ ಅಲ್ವಾ? ನಿಮ್ಮ ಇಷ್ಟನ ನಾನು ಇಷ್ಟಪಡಬೇಕು, ನನ್ನ ಇಷ್ಟನ ನೀವು ಇಷ್ಟಪಡಬೇಕು. ಅದು ಇವತ್ತಿಂದ ಈ ಐಸ್ ಕ್ರೀಮಿಂದನೇ ಶುರುವಾಗಲಿ. ನಿನಗೆ ಶೇಕ್ಸ್ಪಿಯರು ಐಸ್ ಕ್ರೀಮ್ ಬಗ್ಗೆ ಏನು ಹೇಳಿದಾರೆ ಗೊತ್ತಾ? ಇಲ್ಲ. ಒಂದು ಹುಡುಗಿ ಜೊತೆ ಐಸ್ ಕ್ರೀಮ್ ತಿಂದರೆ ಅದು ಸ್ವೀಟ್ ಆಗಿರುತ್ತಂತೆ. ಅದರಲ್ಲೂ ನಾವು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಐಸ್ ಕ್ರೀಮ್ ತಿಂದರೆ ಅದು ಇನ್ನೂ 10 ಪಟ್ಟು ಸ್ವೀಟ್ ಆಗಿರುತ್ತಂತೆ. ಹೌದಾ? ಓ, ಇಷ್ಟು ದಿನ ನನಗೂ ಗೊತ್ತಿರಲಿಲ್ಲ, ಬಟ್ ಇವತ್ತು ಅದು ಸತ್ಯ ಅನ್ನಿಸ್ತಾ ಇದೆ. ಶೇಕ್ಸ್ಪಿಯರ್ ಹೇಳಿರೋ ಇನ್ನೊಂದು ವಿಷಯನೂ ಸತ್ಯ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಯಾವುದು? ಪ್ರೀತಿಲಿ ಬಿದ್ದಿರೋ ಹುಡುಗಿಗೆ ತನ್ನ ಹುಡುಗ ಮಾಡೋ ಕೆಟ್ಟ ಜೋಕ್ಸ್ ಕೂಡ ನಗು ಬರುತ್ತಂತೆ. ಸದ್ಯ ಡಿಯೋಡ್ರೆಂಟ್ ಸ್ಮೆಲ್ ಇಲ್ಲ. ಮದುವೆಗಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಥರ ಹುಡುಗಿ ಬೇಕು ಅಂತ ಕೇಳಿದ್ರೆ ನಾನು ಲಕ್ಷ್ಮಿ ಥರ ಇರೋ ಹುಡುಗಿ ಬೇಕು ಅಂತ ಹೇಳ್ತಿದ್ದೆ. ಇವಾಗ ನೋಡು, ನಾನು ಹೇಗೆ ಅನ್ಕೊಂಡು ಹಾಗೆ ಆಗಿದೆ. ನಾವು ಅಂದ್ಕೊಂಡಂಗೆ ಆಗೋದಲ್ಲ ಇದು. ಇದನ್ನ ಋಣಾನು ಬಂದ ಅಂತ ಕರೀತಾರೆ. ಇವ್ರಿಗಿವ್ರೆ ಅಂತ ಆ ದೇವರು ಮೊದಲೇ ನಿಶ್ಚಯ ಮಾಡಿರ್ತಾನಂತೆ. ಇದು ಹಾಗೆ. ಅದು ಸರಿನೇ. ನಿಮ್ಮ ಪ್ರಕಾರ ಐಡಿಯಲ್ ಕಪಲ್ ಅಂದರೆ ಹೇಗಿರಬೇಕು? ಐಡಿಯಲ್ ಕಪಲ್ಸ್ ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಶಿವ ಪಾರ್ವತಿ, ಸೀತಾರಾಮ ಇವರೆಲ್ಲರೂ ಜಗತ್ತಿಗೆ ತಾಳ್ಮೆ, ಭಕ್ತಿ, ನಂಬಿಕೆ ಇದೆಲ್ಲದನ್ನು ಹೇಳ್ಕೊಟ್ಟಿದ್ದಾರೆ. ಇನ್ನು ಕೃಷ್ಣ ರುಕ್ಮಿಣಿ ಅಂತೂ ಪ್ರೀತಿ ಅಂದ್ರೇನು ಅನ್ನೋದನ್ನು ಜಗತ್ತಿಗೆ ಸಾರಿದ್ದಾರೆ. ಇವರೆಲ್ಲರನ್ನೂ ಫಾಲೋ ಮಾಡಿದ್ರೆ ಐಡಿಯಲ್ ಕಪಲ್ಸ್ ಆಗ್ಬೋದೇನೋ. ಹೌದಾ? ಅಷ್ಟೊಂದೆಲ್ಲ ಇದೆಯಾ? ಇಷ್ಟು ದೊಡ್ಡ ಮನೇಲಿ ಇಬ್ಬರೇ ಇರೋದು ಅಂದರೆ ಒಂಥರ ಅಲ್ವಾ? ಎಲ್ಲರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಇವತ್ತಿಬ್ಬರೇ ಇರಬೇಕು ಅಂತಾನೆ ಇವರೆಲ್ಲ ಹೋಗಿರೋದು. ಹಾಲ್ ಫ್ರಿಜ್ಜಲ್ಲಿ ಎತ್ತಿಡಕ್ಕೆ ಹೇಳಿದ್ದಾರೆ. ಚೀಟಿಂಗ್ ಇದು. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ.
ನೀವೇನ್ ಮಾಡ್ತಿದ್ಯಾ ಇಲ್ಲಿ? ಇವತ್ತಾನೇ ಜೈಲಿಂದ ಬಂದೆ. ಮನೆಗೆ ಹೋದ್ರೆ ನಿನ್ ಮದುವೆ ಆಯ್ತು ಅಂತ ಗೊತ್ತಾಯ್ತು. ನಂಗೆ ಹೇಳ್ದೆ ಅದು ಹೆಂಗ್ ಮದುವೆ ಆದ ನೀನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಪ್ಲೀಸ್ ಇಲ್ಲಿಂದ ಹೊರಟೋಗು. ನೋಡಿದ್ರೆ ಕಷ್ಟ. ಹೋಗೋ ಹಾಗಿದ್ರೆ ಬರೋ ಕಷ್ಟ ಯಾಕೆ ತಗೋತಾ ಇದ್ದೆ? ಒಳ್ಳೆ ದಡ್ಡಿ ತರ ಮಾತಾಡ್ತೀಯಲ್ಲ. ಕೈ ಮುಗಿತೀನಿ, ದಯವಿಟ್ಟು ಹೊರಟೋಗು. ಅರ್ಥ ಮಾಡ್ಕೊ. ಏನೇ ಇದ್ರು ಬೆಳಿಗ್ಗೆ ಆಫೀಸ್ ಹತ್ರ ಮಾತಾಡೋಣ. ದಯವಿಟ್ಟು ಹೊರಟೋಗು. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಭಾಳ ಹಾಳು ಮಾಡ್ಬೇಡ, ದಯವಿಟ್ಟು ಹೊರಟೋಗು. ನಮ್ಮ ಯಜಮಾನ್ರು ಏನಾದ್ರು ನಿನ್ನ ನೋಡಿದ್ರೆ ದೊಡ್ಡ ರಾದಂತಾನೆ ಆಗತ್ತೆ. ಬೆಳಿಗ್ಗೆ ಆಫೀಸ್ ಹತ್ರ ಸಿಗ್ತೀನಿ ಅಂತ ಹೇಳಿದ್ದೀನಲ್ವಾ, ದಯವಿಟ್ಟು ಹೊರಟೋಗು. ಮಹಾಲಕ್ಷ್ಮಿ, ಏನಾಯ್ತು? ಏನು ಇಲ್ವಲ್ಲ? ಏನೇನು ಇಲ್ಲ, ಮುಖ ನೋಡಿ ಹೇಗಾಗಿದೆ. ಯಾಕೆ ಗಾಬರಿ ಆಗಿದ್ಯಾ? ಹಾಗೇನಿಲ್ಲ ರೀ, ಅದು ಹಾಲಿಡಕ್ಕೆ ಅಂತ ಬಂದಿದ್ದೆ. ಆಚೆನು ಸೌಂಡ್ ಆಯ್ತು, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ನೀವು ನಡೀರಿ. ಮಹಾಲಕ್ಷ್ಮಿ, ಯಾಕೆ ಏನಾಯ್ತು? ಕೆಳಗಡೆ ಕಿಚನಲ್ಲಿ ಕಿಟಕಿಯಿಂದ ಆಚೆ ದೆವ್ವ ಏನಾದರೂ ನೋಡ್ದ? ಇಲ್ಲ, ಮನೇಲಿ ತಲೆನೋವು ಮಾತ್ರ ಏನಾದರೂ ಇದೆಯಾ? ಅಯ್ಯೋ, ತಲೆನೋಯ್ತಾ ಇದೆಯಾ? ಇರಿ, ಒಂದು 5 ನಿಮಿಷ ಮೆಡಿಕಲ್ ಶಾಪ್ ಹೋಗಿ ತಂದ್ಬಿಡ್ತೀನಿ. ಅಯ್ಯಯ್ಯೋ, ಮನೇಲಿಲ್ಲ ಅಂದರೆ ಬೇಡ, ಪರವಾಗಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇದ್ದಲ್ಲ. ಏನೋ ಗೊತ್ತಿಲ್ಲ, ಸಡನ್ನಾಗಿ ಶುರು ಆಯಿತು. ಸರಿ, ನಾನು ಹೋಗಿ ಕಾಫಿ ಮಾಡ್ಕೊ ಬರ್ತೀನಿ. ನಾನು ಮಾಡೋ ಕಾಫಿ ಕುಡಿದ್ರೆ ಎಂಥ ತಲೆನೋವಿದ್ರು 5 ನಿಮಿಷದಲ್ಲಿ ಮಾಯ. ಬೇಡ ಬೇಡ, ಮದುವೆ ಸುಸ್ತು ಅನ್ಸುತ್ತೆ. ಸ್ವಲ್ಪ ಹೊತ್ತಿಗೆ ಅದಾಗೆ ಸರಿ ಹೋಗುತ್ತೆ, ಬಿಡಿ. ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ನೀವು ಹೋಗಿ ಮಲ್ಕೊಳ್ಳಿ. ಇದ್ರಲ್ಲಿ ಯೋಚನೆ ಮಾಡೋಕ್ಕೆ ಏನಿದೆ? ಫಸ್ಟ್ ನೈಟ್ ದಿನ ತಾನು ಹಾಗೆ ಮಲ್ಕೊಂಡ್ರೆ ನಾನು ಎಲ್ಲಿ ತಪ್ಪು ತಿಳ್ಕೊತೀನಿ ಅಂತ ನೀನೇನು ಅಂದ್ಕೋಬೇಡ. ನನಗೆಲ್ಲ ಅರ್ಥ ಆಗುತ್ತೆ. ರೆಸ್ಟ್ ಮಾಡು. ನಂಗೆ ಹೇಳ್ದೆ ಅದು ಹೆಂಗ್ ಮದುವೆ ಆದ ನೀನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ರೀ ರೀ, ಬೆಳಗಾಯ್ತು, ಎದೋಳಿ. ಸುಪ್ರಭಾತ ಒಂದಿಲ್ಲ, ಸೇಮ್ ಮಹಾಲಕ್ಷ್ಮಿನೇ ಬಂದು ಎದುರು ನಿಂತಂಗಾಯ್ತು. ಫ್ರೆಶ್ ಅಪ್ ಆಗಿ ಬನ್ನಿ, ಕಾಫಿ ರೆಡಿ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ಇವತ್ತಿಂದ ಒಂದು ಹೊಸ ಕಾಯ್ದೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ನನಗೊಂದು ಮುತ್ತು ಕೊಡಬೇಕು. ಕೆಳಗಡೆ ಕಾಫಿ ರೆಡಿ ಮಾಡಿರ್ತೀನಿ, ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ಹಂಗಾದ್ರೆ ಈ ಕಾಯ್ದೆ ಒಪ್ಪಿಗೆ ಇಲ್ಲ ಅಂತನಾ? ಇನ್ನೂ ಯಾರು ಎದ್ದೇ ಇಲ್ವಾ? ದಿವ್ಯಾ, ಓ ಇನ್ನು ಮಲ್ಗೆ ಇದ್ದಾಳೆ. ದಿವ್ಯಾ ಎದ್ದೇಳು, ಕಾಲೇಜಿಗೆ ಲೇಟ್ ಆಗ್ಲಿಲ್ವಾ? ದಿವ್ಯಾ ಪ್ಲೀಸ್ ಅಮ್ಮ, ಬೆಳಗ್ಗೆ ಡಿಸ್ಟರ್ಬ್ ಮಾಡ್ಬೇಡ, ಹೋಗು. ನಾನು ನಿಮ್ಮಮ್ಮ ಅಲ್ಲ ಕಣೆ, ನಿಮ್ಮ ಅತ್ತಿಗೆ. ಟೈಮ್ ನೋಡಿದ್ಯಾ? ಎಷ್ಟು? 6 ಗಂಟೆ. ಇನ್ನೂ 6 ಗಂಟೆನಾ? ಅದು ನನಗೆ ಮಧ್ಯರಾತ್ರಿ. ಅದಕ್ಕೆ ನೀವು ಹೋಗಿ, ನಾನು ಆಮೇಲೆ ಹೇಳ್ತೀನಿ. ಅದೆಲ್ಲೋ ಕೇಳಿದ್ನಪ್ಪ, ಸ್ಲಿಮ್ ಆಗಿ ಚೆನ್ನಾಗಿರೋರು ಬೆಳಿಗ್ಗೆ 6 ಗಂಟೆ ಮೇಲೆ ಮಲ್ಕೊಂಡ್ರೆ ಸಡನ್ ಆಗಿ ದಪ್ಪ ಆಗ್ಬಿಡ್ತಾರಂತೆ. ಓ ಎದ್ಬಿಟ್ಯಾ? ಸರಿ, ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ. ಬಾಬಾ. ದಿವ್ಯಾ, ನಾನು ಪಟ ಅಂತ ಕ್ಲೀನ್ ಮಾಡ್ಬಿಡ್ತೀನಿ, ನೀನ್ ರಂಗೋಲಿ ಹಾಕ್ಬಿಡು. ಅಯ್ಯೋ, ನಂಗೆ ರಂಗೋಲಿ ಎಲ್ಲ ಹಾಕಕ್ ಬರಲ್ಲ, ನೀವೇ ಹಾಕೊಳ್ಳಿ. ಹೌದಾ? ಸರಿ, ನೀನೇ ನೀರಾಗಿ ಕ್ಲೀನ್ ಮಾಡು, ನಾನೇ ರಂಗೋಲಿ ಹಾಕ್ತೀನಿ. ತಗೋ. ಸರಿ. ಅದಕ್ಕೆ ಆಯ್ತು. ಹೌದಾ? ಸರಿ, ಹಾಗಾದ್ರೆ ನೀರು ಹಾಕ್ಬಿಡು. ಹೌದು ದಿವ್ಯಾ, ನಿಮ್ಮನೇಲಿ ದಿನ ರಂಗೋಲಿ ಹಾಕೋದು ಯಾರು? ನಮ್ಮನೇಲಿ ಅಣ್ಣನೇ ಡೈಲಿ ರಂಗೋಲಿ ಹಾಕೋದು. ಏನದ್ಕೆ ಆವಾಗಿಂದ ಸೈಕಲ್ ಹೊಡಿತಿದ್ದೀರಲ್ಲ, ರಂಗೋಲಿ ಹಾಕೋದಿಕ್ ಬರಲ್ವಾ? ಪ್ಲೀಸ್ ದಿವ್ಯಾ, ನನಗ್ ಬರಲ್ಲ ಅಂತ ಯಾರಿಗೂ ಹೇಳ್ಬೇಡ. ರಂಗೋಲಿ ಎಕ್ಸ್ಪರ್ಟ್ ಗಂಡನಿಗೆ ರಂಗೋಲಿನೇ ಹಾಕಕ್ ಬರ್ದಿರೋ ಹೆಂಡ್ತಿ, ಒಳ್ಳೆ ಕಾಂಬಿನೇಷನ್. ಕೊಡಿಲಿ, ನಾನೇ ರಂಗೋಲಿ ಹಾಕ್ತೀನಿ. ನನಗೆ ರಂಗೋಲಿ ಹಾಕೋದಕ್ಕೆ ಬರಲ್ಲ ಅನ್ನೋದಲ್ಲ ದಿವ್ಯಾ, ನೀನ್ ಇದನ್ನೆಲ್ಲ ಕಲೀಲಿ ಅಂತ. ದಿವ್ಯಾ, ನೀನ್ ಬೇಗ ರಂಗೋಲಿ ಹಾಕ್ಬಿಡು, ನಾನು ಹೋಗಿ ದೇವ್ರಿಗೆ ದೀಪ ಹಚ್ಬಿಡ್ತೀನಿ.
ಸಾಧುಕೆ ಸಾಧುಕೆ ನಮ. ಗೌರಿ ಎತ್ತಳೆ ಮೇಲೆ ಮನೆಗೆ ಬೆಂಕಿ ಬಿದ್ದಂಗಿದೆ. ಗೌರಿ ಅಯ್ಯೋ ಏಳೆ ಮೇಲೆ ಅಂದ್ರೆ ಮಲಗಿದೆಯಲ್ಲೇ. ಓ ಏನ್ರಿ ನಿಮ್ದು ಬೆಳಗ್ಗೆ ಬೆಳಗ್ಗೆ ಕಿರಿಕಿರಿ, ಏನೋ ಕನ್ಸ್ ಬಿತ್ತಾ? ಹೋಗಿ ಸುಮ್ಮನೆ ಮಲ್ಕೊಳ್ಳಿ. ಅಯ್ಯೋ ನಿಂದು ರಾಕ್ಷಸ ಗಣ ಕುಂಭಕರ್ಣನ ವಂಶ ಅಂತ ಗೊತ್ತಿದ್ದು ನಿನ್ನ ಮದುವೆ ಆದ್ನಲ್ಲ, ಅಲ್ಲೇ ನಾನು ತಪ್ಪು ಮಾಡಿದ್ದು. ಏಳೆ ಮೇಲೆ. ಹೌದಾ, ನಿಮ್ದು ದೇವಗಣ ಅಲ್ವಾ? ಹಾಗಾದ್ರೆ ಕೂತಲ್ಲೇ ಏನಾಗಿದೆ ಅಂತ ನೋಡಿ. ಅಯ್ಯೋ ರಾತ್ರಿ ಗ್ಯಾಸ್ ಆಫ್ ಮಾಡಿರ್ಲಿಲ್ವೇನೆ? ಇಷ್ಟೊಂದು ಹೊಗೆ ನೋಡ್ತಾ ಇದ್ರೆ ಅರ್ಧ ಮನೆ ಸುಟ್ಟೋಗಿರೋ ಹಾಗಿದೆ. ಓ ಮಹಾಗಣಪತಿ ಮನಸಾ ಮಹಾಗಣಪತಿ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿ